ಹಲೋ ಗೈಸ್, ತುಂಬ ಜನ ನನ್ನ ಕೇಳ್ತಾ ಇದ್ರಿ, ಮೇಡಮ್ ಏನದು ಪಾರ್ಸಲ್ ಬಂದಿರೋದು ಆ್ಯಂಡ್ ಇಷ್ಟೊಂದು ಯಾಕೆ ಖುಷಿಯಾಗಿದ್ದೀರಾ ಅಂತ. ಖಂಡಿತ ನನಗೆ ಸಡನ್ನಾಗಿ ಒಂದು ಕಾಲ್ ಬಂತು, ಏನೋ ಪಾರ್ಸಲ್ ಇದೆ ಮೇಡಮ್, ಅಡ್ರೆಸ್ ಹೇಳಿ ಅಂತಂದ್ಬಿಟ್ಟು. ನಾನು ಯೋಚನೆ ಮಾಡ್ತಿದ್ದೆ, ಯೂಶ್ವಲಿ ಆನ್ಲೈನಲ್ಲಿ ಹೇಳಿರ್ತೀನಲ್ವ, ಏನು ಆರ್ಡ್ರ್ ಮಾಡಿಲ್ವಲ್ಲ ಅಮೆಝಾನಲ್ಲಿ, ಮಿಂತ್ರಾಲಿ, ಎಲ್ಲಿಂದ ಬರ್ತಿದೆ ಪಾರ್ಸಲ್ ಅಂತ. ಆದರೆ ಏನೋ ಒಂಥರ ಕ್ಯೂರಿಯಸ್ಸು, ಎಲ್ಲಿಂದ ಬರ್ತಿರ್ಬೋದು ಅಂತ. ಸೊ ಹಾಗಾಗಿ ಗೇಟಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ ಆ್ಯಂಡ್ ಅವ್ರಿಗೆ ಅಡ್ರೆಸ್ ಬೇರೆ ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಗೈಡ್ ಮಾಡ್ಕೊಂಡು ತಟ ಓಡಾಡ್ತಾ ಇದ್ದೆ. ಯಾಕೆಂದರೆ ಯಾರಿಗೇ ಆಗಲಿ, ಯಾರು ಕಳಿಸಿರ್ಬೋದು, ಎಲ್ಲಿಂದ ಇರ್ಬೋದು, ಏನು ಪಾರ್ಸಲ್ಲು, ಏನೂ ಕ್ಲೂ ಇಲ್ಲ ನನಗೆ. ಸೊ ಹಾಗಾಗಿ ಯಾವ ಥರ ಗೆಸ್ ಮಾಡೋಕ್ಕೂ ಆಗ್ತಾಯಿಲ್ಲ, ಏನಪ್ಪ ಎಲ್ಲಿಂದ ಬಂದಿರ್ಬೋದು ಅಂತ. ದೆನ್ ಅಡ್ರೆಸ್ ಎಲ್ಲ ಹೇಳಿದೆ, ಗೈಡ್ ಮಾಡಿದೆ ಕೊರಿಯರ್ ಅವ್ರಿಗೆ, ಬಂದರು. ನನ್ನ ಮಗ ಅಂತೂ ನನಗಿನ್ನ ಜಾಸ್ತಿ ಖುಷಿಯಲ್ಲಿದ್ದ, ಏನೋ ತಗೋ ಪಾರ್ಸಲ್ ನಂಗೆ ವಿಡಿಯೋ ಬೇಕು ಬೇಬಿ. ನನಗೂ ಮುಂಚೆ ಅವನೇ ಓಡೋಗಿ ಇಸ್ಕೊಳ್ಬೇಕು ಅಂತ. ಬಟ್ ಎಲ್ಲಿಂದ ಈ ಥರ ಗಾಡೀಲಿ ಬೇರೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ಆಮೇಲೆ ಒಂದು ದೊಡ್ಡ ಬಾಕ್ಸ್ ಬಂತು. ಹಾಗೂ ನಂಗೆ ಕೊಡ್ತಾರೆ ಚಿನ್ನ. ಬೇಡ ಓಕೆ, ಕೊಡು ಅಂತ ಇವನು ಬಿಡ್ತಾನಾ. ಸರಿ, ಅವನೇ ಇಟ್ಕೊಂಡು ಒಳಗಡೆ ಬಂದು ಸೈನ್ ಮಾಡಬೇಕಾ ಸರ್? ಸಿಗ್ನೇಚರ್ ಮಾಡಬೇಕಾಗಿತ್ತು, ಮಾಡಿದೆ. ಪೆನ್ ಇದೆಯಾ? ಮಾಡಿಬಿಟ್ಟು ಒಳಗೆ ಬಂದು ನೋಡ್ತೀನಿ, ಗೈಸ್ ಎಲ್ಲಿಂದ ಬಂದಿದೆ ಗೊತ್ತಾ, ನಾನು ವರ್ಕ್ ಮಾಡ್ತಿರೋಂಥ ಕಂಪನಿ ಬಿಸ್ ಗುರುಕುಲ್ ಕಡೆಯಿಂದ ನನಗೆ ರಿವಾರ್ಡ್ಸ್ ಕಳಿಸಿದ್ದಾರೆ ಮನೆಗೇ. ನೋಡಿ, ನಾವು ಡೈಲಿ ಭೇಟಿ ಆಗೋದಿಲ್ಲ, ಒಟ್ಟಿಗೆ ಕೂತು ಕೆಲಸ ಮಾಡೋದಿಲ್ಲ. ಹಲೋ ಗೈಸ್, ಗುಡ್ ಈವ್ನಿಂಗ್. ಇವತ್ತು ನನಗೊಂದು ಸೂಪರ್ ಡೂಪರ್ ಡೇ ಅಂಡ್ ಇವತ್ತು ಮೋಸ್ಟ್ ಮೆಮೊರೇಬಲ್ ಡೇ ಆಗುತ್ತೆ. ಯಾಕೆಂದ್ರೆ ನನಗೊಂದು ಪಾರ್ಸಲ್ ಬಂದಿದೆ ಸರ್ಪ್ರೈಸ್ ಆಗಿ. ಎಲ್ಲಿಂದ ಬಂದಿದೆ, ಯಾಕೆ ಬಂದಿದೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಅಂಡ್ ನಿಮ್ಗೆ ಏನಾದ್ರೂ ಕ್ಲೂ ಇತ್ತು ಅಂದ್ರೆ ನನಗೆ ರಿಪ್ಲೈ ಮಾಡಿ, ಇದು ಏನಿರ್ಬೋದು, ಎಲ್ಲಿಂದ ಬಂದಿರಬಹುದು ಅಂತ. ಅಂಡ್ ಇವತ್ತು ಗುರುವಾರ ಆಗಿರೋದ್ರಿಂದ ನನಗೆ ಇನ್ನಷ್ಟು ಖುಷಿ ಆಗ್ತಿದೆ, ಖುಷಿಗಿನ್ನ ಜಾಸ್ತಿ ಹೆಮ್ಮೆ ಆಗ್ತಾ ಇದೆ. ನನ್ನ ನೆಕ್ಸ್ಟ್ ವಿಡಿಯೋಸ್ ನ ಮಿಸ್ ಮಾಡ್ದಲೇ ನೋಡಿ, ಬಿಕಾಸ್ ಇದ್ರಲ್ಲಿ ಏನೇನಿದೆ, ಎಲ್ಲಿಂದ ಬಂದಿದೆ, ಯಾಕೆ ಕಳಿಸಿದ್ದಾರೆ, ಪ್ರತಿಯೊಂದನ್ನು ನಾನು ಶೇರ್ ಮಾಡ್ತೀನಿ. ಕೀಪ್ ವೈಟಿಂಗ್ ಗೈಸ್. ಇವಾಗ ಮಾಡೋಣ. ಸೊ ಹಾಗಾಗಿ ನಾನು ನಿನ್ನೆ ಬಂದಿದ್ರು ಕೂಡ ಎಷ್ಟು ಕ್ಯೂರಿಯಸ್ ಇಂದ ಕಾದಿದ್ದು ಒಟ್ಟಿಗೆ ಫ್ಯಾಮಿಲಿ ಜೊತೆ ಓಪನ್ ಮಾಡಬೇಕು ಅಂತಂದ್ಬಿಟ್ಟು ಮಾಡಿದೆ. ಸೊ ನೀವೇ ನೋಡಿ ಏನಿತ್ತು ಇದರಲ್ಲಿ ಅಂತಂದ್ಬಿಟ್ಟು. ಇದು ಬಂದಿರೋದು ಬಿಸ್ ಗುರುಕುಲಿಂದ ನಾನು ವರ್ಕ್ ಮಾಡ್ತಿರೋಂಥ ಕಂಪನಿ. ನೀವಿಬ್ರು ಇವಾಗ ಕಟ್ ಮಾಡೋಣ ಅಂತ ವೇಟಿಂಗ್. ಯಾರೆಲ್ಲ ಅನ್ಕೊಳ್ತಿರಲ್ಲ ಇನ್ನ ಕಂಪನಿ ಇಲ್ಲ, ಆನ್ಲೈನ್ ಅಲ್ಲಿ ಕೆಲಸ ಮಾಡೋದಿಲ್ಲ, ಫೇಕು ಸ್ಕ್ಯಾಮು ಅಂತ, ನೋಡಿ ಕಂಪನಿ ಹೆಸರು ಸಮೇತ ಬಂದಿದೆ. Such a genuine company. Oh my god! wait. Oh god. Water bottle. Education that matters. So ಇದು ಒಂದು ಎಜುಟೆಕ್ ಕಂಪನಿ. ನೋಡಿ ಇಲ್ಲಿ ನಮ್ಮ ಕಂಪನಿ ಲೋಗೋ ಕೂಡ ಇದೆ. And I've got a hoodie jacket. Oh my god. ಇಲ್ಲಿ ನೋಡಿ ಕಂಪನಿ ಹೆಸರು, and I'm a millionaire. ಸಾಕಾಗಿದೆ ಅಲ್ಲ? Yes, and the most important guys, ಸರ್ಟಿಫಿಕೇಟ್ ಬಂದಿದೆ, ನನ್ನ ಅಚೀವ್ಮೆಂಟ್ ಸರ್ಟಿಫಿಕೇಟ್ ಇದು. ಸೊ ಕರ್ನಾಟಕದಿಂದ ನಾನು ಕನ್ನಡದಲ್ಲಿ ಸುಮಾರು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ಹಾಗಾಗಿ ಅಚೀವರ್ ಅವಾರ್ಡು ಕೊಟ್ಟಿದ್ದಾರೆ. ನೋಡಿ, ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್. ಕೊಡ್ಚಿನ ಪಪ್ಪ ಕೊಡು ಸರಿ, ಕೊಡು, ಇಲ್ಲೇ ಮಾಡು. ಅದೇನಾದ್ರೂ ಡೆಲಿಕೇಟೆಡ್ ಆಗಿದ್ರೆ ಇಲ್ಲೇ ಇಟ್ಕೊಂಡು. ವಾವ್, ಹುಷಾರು ಗಾಜ್ ಹೊಡೆದಾಗತ್ತದ ಗಾಜಿಂದ ನಿಧಾನಮ್ಮ. Oh, we train, we educate and we inspire. We are Bis Gurukul. So ಇದರಲ್ಲಿ probably ಬಿಸಿನೀರು ಹಾಕಿದ್ರೆ ಇಲ್ಲಿ ಕಲರ್ ಬರುತ್ತೆ. Never give up. Nice. Well done. ಚೆನ್ನಾಗಿದೆಯಲ್ಲ? ಯಂಗ್ ಪ್ಲೇ ಓಕೆ. Congratulations. Thank you. ಸರಿ ಬಿಡಮ್ಮ, ಆಯ್ತಾ ರೆಕಾರ್ಡ್ ಆಗಿ.
ಬರ್ತಿದ್ಯಾ ಬೇಬಿ? ನಮ್ಮನೆಯವ್ರು ರೇಗಿಸ್ತಿದ್ರು, ಭಯ ಪಟ್ಕೊಂಡು ಸೇರಿದೆ, ನನ್ನ ಕೈಲಿ ಆಗುತ್ತಾ, ಕೆಲಸ ಮಾಡೋಕ್ಕಾಗತ್ತಾ ಅಂತ. ಖಂಡಿತ ಇವತ್ತು ಅವರೇ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ, ಡೆಲ್ಲಿಯಿಂದ ಕಳಿಸ್ಕೊಟ್ಟಿದ್ದಾರೆ ನೋಡಿ ಈ ಥರ ಪಾರ್ಸಲ್ ಎಲ್ಲ ನಮಗೆ. ಆ್ಯಂಡ್ ನಾನು ಬೆಸ್ಟ್ ಕನ್ನಡ ಟ್ರೈನರ್ ಅಂತ ಅಂದ್ಬಿಟ್ಟು ನನಗೆ ರೆಕಗ್ನಿಷನ್ ಕೊಟ್ಟಿದ್ದಾರೆ. ಹಾಗೆ ರಿವಾರ್ಡ್ಸ್ ಕಳಿಸ್ಕೊಟ್ಟಿದ್ದಾರೆ. ಅಚೀವರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು, ನಾನು ಒಬ್ಬಳೇ ಅಲ್ಲ, ಸಾಕಷ್ಟು ಜನಕ್ಕೆ ನಾನು ಗೈಡೆನ್ಸ್ ಕೊಟ್ಟಿದ್ದೀನಿ. ಸೊ ಅದು ಒಂದು ಬಹಳನೇ ಹೆಮ್ಮೆ ನನಗೆ ಕಂಪನಿ ಕಡೆಯಿಂದ. ಸೊ ಯಾರೆಲ್ಲ ಇನ್ನೂ ಯೋಚನೆ ಮಾಡ್ತಿದ್ದೀರಾ ಕಂಪನಿಗೆ ಎನ್ರೋಲ್ ಆಗೋಕ್ಕೆ, ಇದು ಒಂದು ಎಜುಕೇಷ್ನಲ್ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ನಾವು ಸ್ಕಿಲ್ಸ್ ಕಲಿತ್ರೆ ನಮಗೆ ಖಂಡಿತ ಬೆಲೆ ಇದ್ದೇ ಇರುತ್ತೆ. ಆ್ಯಂಡ್ ಪ್ರತಿಯೊಂದಕ್ಕೂ ಇಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ, ವಿಚ್ ಈಸ್ ವ್ಯಾಲಿಡ್ ಫಾರ್ ಲೈಫ್ ಟೈಮ್ ಆ್ಯಂಡ್ ಆಲ್ ಓವರ್ ದ ವರ್ಲ್ಡ್. ಓಕೆನಾ? ಸೊ ಬೇಗ ಒಂದು ರೈಟ್ ಡೆಸಿಷನ್ ತೊಗೊಳ್ಳಿ ಗೈಸ್. ಆಲ್ ದ ಬೆಸ್ಟ್.